ನಂದ ಮುನ್ನಬಾಯಿ ನನ್ನ ಪಾತ್ರ ಬಂದು ಅದೇ ಡೈರೆಕ್ಟ್ರು ಮುಂಚೆನೇ ಇಲ್ಲಿ ಕರೆದ್ಬಿಟ್ಟು ಹೇಳೋರು ಕತೆ ಎಲ್ಲೂ ಬಿಟ್ಕೊಡ್ಬಾರ್ದು ಎಲ್ಲೂ ಬಿಟ್ಕೊಡ್ಬಾರ್ದು ಅಂತ. ನನ್ನ ಪಾತ್ರ ಚೆನ್ನಾಗೈತೆ, ಅದೊಂದು ಮಾತ್ರ ಹೇಳ್ಬಲ್ಲೆ. ಆಮೇಲೆ ಇಲ್ಲಿ ಕಾರೆಲ್ಲ ಅಲ್ಲಿ ಆ ಕಾರ್ ಐತಲ್ಲ ಅದು ಮಾತ್ರ ಸಕ್ಕತ್ ರೋದನೆ ಕೊಟ್ಬಿಟ್ಟೈತೆ ನಮಗೆ. ನಾನು ಸ್ಟಾರ್ಟಿಂಗ್ ಹೋದಾಗ ಯಾವುದೋ ಲ್ಯಾಂಬೋರ್ಗಿನಿ ಕಾರ್ ತಂದು ಇಳಿಸ್ಬಿಟ್ಟವ್ರು, ಏನು ಗುರು ಇದು ಅಂತ ನಾನು. ಆಮೇಲೆ ಎಲ್ಲ ಟಿಂಕ್ರಿಂಗು ಪೇಂಟಿಂಗ್ ಮಾಡಿಸ್ಕೊಂಬಂದು ಆಲ್ಟರ್ನೇಟ್ ಮಾಡಿಸ್ಕೊಂಬಂದವ್ರು ಯಾವ ಗಾಡಿಗೆ. ಅದು ಮಧ್ಯದಲ್ಲಿ ನಿಂತೋಗ್ಬಿಡ್ತದೆ. ನನಗೆ ಸದ್ಯ ನಂದು ಒಂದು ಪ್ಲಸ್ ಏನಪ್ಪ ಅಂದ್ರೆ ನನಗೆ ಗೇರ್ ಗಾಡಿ ಓಡಿಸೋಕೆ ಬರೋಲ್ಲ, ಕಾರ ನಾನು ಓಡಿಸೋದಿದ್ದದ್ದು. ಆಮೇಲೆ ಪಾಪ ಗೌರವ್ ಅವರು ಆ ಕಾರ್ನ ಎಷ್ಟು ಅವರು ತಗೊಂಡೋದ್ರು ಅಂದ್ರೆ ಮಳೆ ಬೇರೆ, ಮಳೆ ಅದು ಓಪನ್ ಕಾರು, ಮಳೆ ಸ್ಟಾರ್ಟ್ ಆಗ್ಬಿಟ್ರೆ ಮಳೆಯೆಲ್ಲ ಸುರಿತಾ ಇರ್ತದೆ. ಈ ಕಡೆ ಈ ಹ್ಯಾಂಡ್ಲ ಕಿತ್ತಿಗೆ ಕೈಗೆ ಬರ್ತದೆ, ಈ ಕಡೆ ಗೇರ್ ಎತ್ತಕೋದ್ರೆ ಗೇರ್ ಕಿತ್ತಿಗೆ ಕೈಗೆ ಬರ್ತದೆ. ಒಂದು ವಾರ ಸರಿಯಾಗಿ ಆಟ ಆಡಿಸ್ಬಿಡ್ತು. ಎಲ್ಲಿ ಉಡುಪಿಲಿ ಶೂಟಿಂಗ್ ಮಾಡ್ತಿದ್ದು ಅಲ್ಲಿಗೆ ತಗೋಬೇಕು ಗಾಡಿಯ. ಹೆಂಗಾಗ್ಬಿಡ್ತು ಅಂದ್ರೆ ಪಾಪ ಅವ್ರಿಗೆ, ಅವ್ರು ನೋಡಿ ನನಗೆ ಪಾಪ ಅನ್ನಿಸ್ಬಿಡ್ತು. ಈ ಬ್ರೇಕ್ ಹೊಡಿಕೋದ್ರೆ ಅದು ಸ್ಟ್ರಕ್ ಆಗ್ಬಿಟ್ಟದೆ, ಬ್ರೇಕೇ ಓದ್ತಾ ಇಲ್ಲ ಒಂದು ಟೈಮಲ್ಲಿ. ಆ ಥರ ಎಲ್ಲ ಸಿಕ್ಕಾಪಟ್ಟೆ ಆ ಕಾರು. ಅದೇ ನನ್ನ ಪ್ರಕಾರ ಅದೇ ಅನಿಸುತ್ತೆ ಮೇಯ್ನ್ ಹೀರೋ ಈ ಸಿನಿಮಾಗೆ, ಆ ಕಾರು. ಅಷ್ಟೊಂದು ರೋದನೆ ಕೊಟ್ಟಾಕ್ಬಿಡ್ತು ಎಲ್ರಿಗೂ. ಈ ಸಿನಿಮಾದಲ್ಲಿ ಏನಪ್ಪ ಅಂದರೆ ಆರ್ಟಿಸ್ಟ್ ಯಾರಿಗೂ ರೋದನೆ ಕೊಟ್ಟಿಲ್ಲ, ಟೆಕ್ನಿಷಿಯನ್ ರೋದನೆ ಕೊಟ್ಟಿಲ್ಲ, ಯಾರೂ ಕೊಟ್ಟಿಲ್ಲ. ಅದೊಂದು ಕಾರ್ ಐತಲ್ಲ ಅದು ಮಾತ್ರ ಎಲ್ರಿಗೂ ರೋದನೆ ಕೊಟ್ಬಿಡ್ತು. ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸರ್ ಬಗ್ಗೆ ಹೇಳ್ಬೇಕು, ಎಷ್ಟು ಕೂಲು ಅಂದರೆ ಅವರು ತಲೆನೇ ಕೆಡಿಸ್ಕೊತಿರಲ್ಲ. ಹಿಂಗೆ ಕೂಗಾಡೋದು, ಈಗ ಸೆಟ್ಟು ಅಂದರೆ ಕೂಗಾಡೋದು, ಕಿರ್ಚಾಡೋದು ಆ ಥರ ಏನಿಲ್ಲ. ಈಗ ಡೈರೆಕ್ಟ್ರು ಇದು ಕ್ಯಾಮ್ರಾಮನ್ ಗಂಡ ಹೆಂಡ್ತಿ ಥರ ಇರಬೇಕು ಸೆಟ್ಟಲ್ಲಿ ಅಂತಾರೆ, ಸೇಮ್ ಹಂಗೆ ಇದ್ದಿತ್ತು ಅವರು. ಸಖತ್ ಖುಷಿ ಆಯಿತು.